ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಇದೇ ತಿಂಗಳ 23ರಂದು ಕಲಬುರಗಿ ನಗರದ ಡಾಕ್ಟರ್ SF ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಶರಣಕುಮಾರ್ ಮೋದಿ ಅವರು ತಿಳಿಸಿದ್ದಾರೆ. ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜಯಂತ್ಯೋತ್ಸವ, ಈ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ಸಮಾಜದ ಎಲ್ಲ ಸಂಘಟನೆಗಳು, ಬಸವಪರ ಸಂಘಟನೆಗಳು, ಲಿಂಗಾಯತ ವೀರಶೈವ ಸಂಘಟನೆಗಳು ಒಮ್ಮತದ ನಿರ್ಣಯದಿಂದ ಇವತ್ತು ಸೋದರಿ ಮಾಲಾ ಕಣ್ಣಿಯವರಿಗೆ ಈ ಒಂದು ಸಮಿತಿಯ ಅಧ್ಯಕ್ಷನಾಗಿ ಮಾಡಿದೆ. ಅದರ ಜೊತೆಗೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಜಯೋತ್ಸವದ ಅಂಗವಾಗಿ ಸಮಿತಿ ಹಮ್ಮಿಕೊಂಡಂಥ ಕಾರ್ಯಕ್ರಮದ ವಿವರಗಳು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅವತ್ತು ಬೆಳಗ್ಗೆ ಮಹಿಳಾ ಕಲಾ ತಂಡದಿಂದ ಹಲಗಿ ಕಲಾ ಪ್ರದರ್ಶನ ಮತ್ತು ನಂದಿಕೋಲ ಕಲೆ ಪ್ರದರ್ಶನ, ಡೊಳ್ಳು ಕುಣಿತ ಪ್ರದರ್ಶನ, ಮಕ್ಕಳಿಂದ ಕಿತ್ತೂರು ಸಾಮ್ರಾಜ್ಯದ ಹೋರಾಟಗಾರರ ವೇಷಭೂಷಣ ಪ್ರದರ್ಶನ, ಕಿತ್ತೂರು ರಾಣಿ ಚೆನ್ನಮ್ಮನ ಭವ್ಯ ಮೆರವಣಿಗೆ ಕೂಡ ಬೆಳಗ್ಗೆ 8 ಪ್ರಾರಂಭ ಆಗ್ತದೆ. ಜಯಂತ್ಯೋತ್ಸವ ಸಮಿತಿಯಿಂದ ತಗೊಂಡುಕೊಂಡ ನಿರ್ಣಯಗಳು, ಕಳೆದ ವರ್ಷ ಚೆನ್ನಮ್ಮನ ಮೂರ್ತಿ ಸ್ಥಾಪಿಸಬೇಕೆಂದು ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಮಾಡಲಾಗಿತ್ತು. ಅದರಂತೆ ಈ ವರ್ಷವೂ ಕೂಡ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಕಲಬುರಗಿಯಲ್ಲಿ ಮನವಿ ಮಾಡೋದೇನೆಂದರೆ, ಕೆಳಗೆ ಸೂಚಿಸಿದಂತೆ ಈ ಕೆಳಗಿನ ಯಾವುದಾದರೂ ಸ್ಥಳದಲ್ಲಿ ಮೂರ್ತಿ ಸ್ಥಾಪನೆ ಮಾಡಬೇಕೆಂದು ಸಮಾಜ ವತಿಯಿಂದ ಇವತ್ತು ನಾನು ವಿನಂತಿ ಮಾಡ್ತಾಯಿದ್ದೇನೆ. ಇವತ್ತು ಬಿಲ್ಗುಂದಿ ಸರ್ಕಲ್ ಆಗಿರ್ಬೋದು, ಉದ್ನೂರು ಸರ್ಕಲ್ ಆಗಿರ್ಬೋದು, ನಾಗನಹಳ್ಳಿ ಕ್ರಾಸ್ ಆಗಿರ್ಬೋದು, ಎಲ್ಲಾದರೂ ಒಂದು ಕಡೆ ನಿಗದಿ ಮಾಡಿ ಜಯಂತಿ ಸಮಿತಿಯಿಂದ ನಮ್ಮ ಮನವಿ ಮಾಡ್ತಾಯಿದ್ದೇವೆ. ರಾಣಿ ಚೆನ್ನಮ್ಮನ ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕಂತ ಅದು ಕೂಡ ನಾವು ಪತ್ರ ಮುಖಾಂತರ ಜಿಲ್ಲಾ ಅಧಿಕಾರಿಗೆ ಕೊಟ್ಟಿದ್ದೇವೆ. ಜಯಂತಿ ಸಮಿತಿಯಿಂದ ಶಾಲಾ ಕಾಲೇಜುಗಳ ವಿವಿಧ ಸ್ಪರ್ಧೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಕವಿಗೋಷ್ಠಿ, ವೇಷಭೂಷಣ ಸ್ಪರ್ಧೆ, ಈಗಾಗಲೇ ಅವೆಲ್ಲ ಕೂಡ ನಾವು ಸ್ಪರ್ಧೆಗಳು ಆರಂಭವಾಗಿ ಈಗ ಒಂದು ಎಲ್ಲ ಸರ್ಟಿಫಿಕೇಟ್ ಎಲ್ಲ ಅದರಲ್ಲಿ ಇಶ್ಯೂ ಮಾಡಲಿಕ್ಕೆ ಹೇಳಿದ್ದೇವೆ. ರಾಣಿ ಚೆನ್ನಮ್ಮನ ಇತಿಹಾಸ ಹೇಳಬೇಕಂದ್ರೆ, ನಮ್ಮ ಸಮಾಜದ ಪ್ರಪ್ರಥಮವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ವೀರ ಮಹಿಳೆ. ಬೆಳಗಾವಿನ ಕಾಕತೀಯ ಒಂದು ಗ್ರಾಮದಲ್ಲಿ ಜನಿಸಿ ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ, ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಟ ಮಾಡಿ ಪ್ರಪ್ರಥಮವಾಗಿ ಅವರು ಜಯಗಳಿಸಿ ಅಂತಿಮವಾಗಿ ಅವರು 50ನೇ ವರ್ಷದಲ್ಲಿ ನಿಧನರಾದರು. ಅವರ ಒಂದು ಕೊಡುಗೆ, ದೇಶಕ್ಕೆ ಕೊಡುಗೆ, ಸಮಾಜಕ್ಕೆ ಕೊಡುಗೆ, ಅದರ ಅರಿವು ಮೂಡಿಸ್ಬೇಕಂತ ಇವತ್ತು ಹೆಚ್ಚಿನ ರೀತಿಯಿಂದ ಸಮಾಜ ಬಾಂಧವರಿಗೆ ಮತ್ತು ವಿಶೇಷವಾಗಿ ಈ ಜಯಂತಿ ಸರ್ಕಾರ ಕಡೆಯಿಂದ ಆಚರಣೆ ಮಾಡೋದ್ರಿಂದ ಇವತ್ತು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಕ್ಕಿಂತ ಜಾಸ್ತಿ ಬಾಂಬೆ ಕರ್ನಾಟಕ, ಇವತ್ತು ಬೆಳಗಾವಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಜಾಸ್ತಿ ರೀತಿಲಿಂದ ಅಲ್ಲಿ ಇವತ್ತು ಕಾರ್ಯಕ್ರಮಗಳು ಮಾಡಿ ಅದರದ ಬಗ್ಗೆ ಅರಿವು ಇದೆ. ಆದರೂ ಕೂಡ ಈ ಭಾಗದಲ್ಲಿ ರಾಣಿ ಚೆನ್ನಮ್ಮನ ಒಂದು ಕಾರ್ಯಕ್ರಮಗಳು ಇವತ್ತು ರಾಜ್ಯದಿಂದ ಇವತ್ತು ಕಳೆದ ಬಾರಿ ನಾವು ಮಹಿಳೆಯರಿಗೆ ಅಧ್ಯಕ್ಷ ಮಾಡಬೇಕಂತ ಜ್ಯೋತಿ ಮರುಗಳವರಿಗೆ ಮಾಡಿದ್ದೇವೆ. ಎಲ್ಲಿ ಮಹಿಳೆಯರಿಗೆ ಮಾಡಿದ್ದಿಲ್ಲ. ಇದು 2ನೇ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ನಾವು ಎಲ್ಲ 9ಲಿಂದ ಮಾಲಾ ಕಣ್ಣಿಯವ್ರಿಗೆ ಮಾಡಿರೋ. ಅವರು ಭಾಳ ಆಸಕ್ತಿಲಿಂದ ಎಲ್ಲರ ಸಮಾಜದ ಇವತ್ತು ಇದರಲಿಂತ ಇವತ್ತು ಕಾರ್ಯಕ್ರಮ ಮಾಡ್ಲತ್ತಾರೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಉಪಸ್ಥಿತರುವ ಆಯೋಜನೆ ಮಾಡ್ಲಿಕ್ಕೆ ಹೇಳಿದ್ವಿ. ನಾವು ಜಡ್ಜಸ್ ಆಗಿ ಹೋಗಿ ಫಸ್ಟು, ಸೆಕೆಂಡು, ಥರ್ಡು ಅಂತೇಳಿ ಅದರಲ್ಲಿ ಆಯ್ಕೆಯನ್ನು ಮಾಡಿದ್ದೀವಿ. ಅದರ ಪ್ರಕಾರವಾಗಿ ಏನಂತಾರೆ, ಕವಿಗೋಷ್ಠಿ ಆಗಿರಲಿ ಮತ್ತು ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆ, ವೇಷಭೂಷಣ ಸ್ಪರ್ಧೆಗಳು ಕಾರ್ಯಕ್ರಮ 2 ದಿನಗಳು, ಯಾಕಂದರೆ ಈ ಸ್ಕೂಲ್ಗಳು ಸುಟ್ಟಿ ಅದಾವ. ಸೊ ಅದಕ್ಕೋಸ್ಕರ 2 ದಿನಗಳ ಮೊದಲನೇ ಕಾರ್ಯಕ್ರಮ ಹಮ್ಮಿಕೊಂಡು ಅದರಲ್ಲಿ ಏನು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ರಂಗಮಂದಿರದಲ್ಲಿ ಅವತ್ತಿನ ದಿವಸ ವೇದಿಕೆ ಮೇಲೆ ಇರುವಂಥ ಗಣ್ಯರಿಂದ ಅವರಿಗೆ ಬಹುಮಾನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಟೋಟಲ್ ಈಗ 8 ಕಾಲೇಜ್, 4 ಸ್ಕೂಲ್ಗಳು ರೀ ಮತ್ತು 4 ಕಾಲೇಜ್ಗಳು, 4 ಕಾಲೇಜು ಇಲ್ಲ. ಯಾವುದು ಅಂದರೆ ಗೌರ್ಮೆಂಟ್ ಅಂತ ನಾವು ಮಾಡಿಲ್ಲ ರೀ, ಯಾಕಂದ್ರೆ ಸುಟ್ಟಿ ಇದ್ದಿಸಲುವಾಗಿ. ಸೊ ನಾವೇನು ಈಗ ದಸರಾ ಹಾಲಿಡೇಸ್ ತಮಗೆಲ್ಲ ಗೊತ್ತಿರೋಂಥ ವಿಚಾರ, ಆಲ್ಮೋಸ್ಟ್ ಎಲ್ಲ ಶಾಲಾ ಕಾಲೇಜ್ಗಳು ಸುಟ್ಟಿವ. ಯಾವ್ಯಾವ ಪ್ರೈವೇಟ್ ಸ್ಕೂಲ್ ನಡ್ಲಿಕ್ಕೆ ಅದರಲ್ಲಿ ಮಾಡಿದ್ದೀವಿ. ಹಾಂ
ಅದೇ ಸರ್, ಈಗ ಸಮಸ್ಯೆ ಏನಂದ್ರೆ ದಸರಾ ಹಾಲಿಡೇ, ದೀಪಾವಳಿ ಹಾಲಿಡೇ 22 ತನಕ ಎಲ್ಲ ಸ್ಕೂಲ್ಗಳು, ಗೌರ್ಮೆಂಟ್ ಸ್ಕೂಲ್ಗಳು ಹಾಲಿಡೇಸ್ ಅದಾವೆ, ರಜೆ ಎಲ್ಲ ಅದಾವೆ. ಅದಕ್ಕೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಾವು ಮಾಡಿದ್ದೀವಿ. ಈಗ ಸಂಗಮ್ ಕಾಲೇಜ್ ಆಗಿರ್ಬೋದು, ಮತ್ತು ವಿದ್ಯಾ ವಿಕಾಸ್ ಆಗಿರ್ಬೋದು, ಆದರ್ಶ ಶಾಲೆ ಆಗಿರ್ಬೋದು, ಮಿಲೇನಿಯಂ ಕಾಲೇಜ್ ಆಗಿರ್ಬೋದು. ಶಾಲೆ ಅಂತ ಬಂದಾಗ 8th 9th 10th ಅಂತ ಮಾಡಿದ್ದೀವಿ. ಕಾಲೇಜ್ಗಳಲ್ಲಿ ಪದವಿ ಕಾಲೇಜು, ಇದು ಡಿಗ್ರಿ ಕಾಲೇಜು, ಮತ್ತು ಅದೇ ರೀತಿ PUC ಕಾಲೇಜು. ಕಿತ್ತೂರು ರಾಣಿ ಚೆನ್ನಮ್ಮ ಸಮಾಜಕ್ಕೆ ಕೊಟ್ಟಿರುವಂಥ ಮತ್ತು ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆ ಆಗಿರ್ಬೋದು, ಮತ್ತು ಅವರ ಸಾಹಸದ ಬಗ್ಗೆ ಮತ್ತು ಧೈರ್ಯದ ಬಗ್ಗೆ ಅಂತೇಳಿ ಒಂದು ಥೀಮ್ ಮಾಡಿದ್ವಿ. ಇಲ್ಲ, ನಾವು ಆಯ್ಕೆ ಮಾಡಿದ್ದೀವಿ ರೀ, ನಾವೊಂದು ಸಮಿತಿ ಮಾಡಿಕೊಂಡು. ಇಲ್ಲ, ನಾವು ಎದುರಿಗೆ ಕೂತ್ಕೊಂಡು ಒಂದು ಕ್ಲಾಸ್ವರೆಗೆ ಏನು ಮಾಡಿದ್ವಿ, ನಮ್ಮ ಸಲುವಾಗಿ ಮೀಸಲು ಇಡಬೇಕಂತೇಳಿ ಕೇಳ್ಕೊಂಡಾಗ ಮಧ್ಯಾಹ್ನ ಊಟದ ನಂತರ ಒಂದೊಂದು ಕ್ಲಾಸ್ ನಮ್ಗೆ ಕೊಟ್ಟಿದ್ರು. ನಮ್ಮ ಸಮಿತಿಯಿಂದ ಹೋಗ್ಯದಿಂದ ನಾವೇ ಅಲ್ಲಿ ಎದುರು ಕೂತು, ಈಗ ಎಕ್ಸಾಮ್ ಯಾವ ಟೈಪ್ ನಡೀತಾವೋ ಆ ಟೈಪ್ ನಾವು ಏನಂತಾರೆ ಈ ಪ್ರಬಂಧ ಸ್ಪರ್ಧೆಗಳನ್ನ ನಡೆಸಿದ್ದೀವಿ. ನಮ್ಮ ಅನುಮತಿಯಲ್ಲಿ, ನಮ್ಮ ಸಮ್ಮತಿಯಲ್ಲೇ ನಡೆದಿದ್ರಿ, ನಮ್ಮ ಸಮ್ಮುಖದಲ್ಲಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ